ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸವಿಯನಿ ಬ್ಲಾಗ್. ಇವತ್ತು ಸಂಡೇ ಆಗಿರೋದ್ರಿಂದ ಅಚ್ಚು ಕೂಡ ಮನೇಲಿದ್ದಾರೆ. ಅಂದರೆ ಎವ್ರಿ ಸಂಡೇ ಇರೋದಿಲ್ಲ, ಒಂದು ಸಂಡೇ ಮನೇಲಿದ್ರೆ ಇನ್ನೊಂದು ಸಂಡೇ ಅವರಿಗೆ ಕೆಲಸ ಇರುತ್ತೆ. ಹಾಗಾಗಿ ಇವತ್ತು ಮಕ್ಕಳಿಗೆ ಕಬಾಬ್ ಅಂದರೆ ತುಂಬ ಇಷ್ಟ. ತುಂಬ ತಿಂಗಳುಗಳೇ ಆಗೋಗಿತ್ತು ನಮ್ಮ ಮನೇಲಿ ಕಬಾಬ್ ಮಾಡಿ. ಹಾಗಾಗಿ ಇವತ್ತು ಕಬಾಬ್ ಮಾಡೋಣ ಅಂಥೇಳಿ ಕಬಾಬ್ ಮಾಡ್ತಾ ಇದ್ದಾರೆ ಅವರು. ಹಾಗಾಗಿ ನಾನು ಕೂಡ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂಥೇಳಿ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಬಾಬ್ ಮಾಡ್ತಾರೆ. ಅವ್ರು ಕಬಾಬ್ ಮಾಡಿರೋದು ಮಕ್ಕಳಿಗೆ ತುಂಬ ಇಷ್ಟ, ಮಕ್ಕಳಿಗೆಲ್ಲ ನನಗೂ ಕೂಡ ಇಷ್ಟ. ಮಸಾಲೆಗಳು ಮತ್ತು ಅದಕ್ಕೆ ಮೇಲೆ ಖಾರ ಪುಡಿ ಆಗಿರ್ಬೋದು, ಏನೇನು ಚಾಟ್ ಮಸಾಲ ಅವರೇ ಒಂದು ಪ್ರಿಪೇರ್ ಮಾಡ್ಕೊಂಡು ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಲಯನ ನೋಡಿ, ಅವಾಗಿಂದ ನಾನು ಮಾತಾಡ್ತೀನಿ ಅಂತ ನಿಂತೊಳೆ. ಬಾ ತಮ್ಮ ಅಲ್ಲಿ ಬಂದು ಇಡಿ, ನೀನು ಕಾಣಿಸೋದಿಲ್ಲ ಮಗಲ್ಲಿ. ಮಾಡಿ ಹಾಯ್ ಮಾಡಿ. ಹಾಯ್ ಹಾಯ್ ಆಲ್. ಇವತ್ತು ನಮಗೆ ಕಬಾಬ್ ಭಾಗ್ಯ ಸಿಕ್ಕಿದೆ. ನಾನು ಹೇಳ್ದಂಗೆ ಹೇಳಿ ಕಬಾಬ್ ಯಾವ ಥರ ಮಾಡ್ತಾರೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಬನ್ನಿ ಕಬಾಬ್ ತಿನ್ನೋಕ್ಕೆ ನಮ್ಮ ಮನೆಗೆ ಬನ್ನಿ. ಚೂರಿ ನೀವೇನಾದರೂ ಹೇಳೋದಿದೆಯಾ ನಮ್ಮ ವ್ಯೂವರ್ಸ್ಗೆ? ಕಬಾಬ್ ಮಾಡ್ತಾ ಇರೋ ಕುಕ್ ಇವತ್ತಿವರು ನಮ್ಮ ಅಡುಗೆ ಮನೆಗೆ. ದಿನ ನಾನು ಮಾಡಿನೇ ಬೋರ್ ಆಗಿತ್ತು, ಇವತ್ತು ಇವ್ರು ಮಾಡ್ತಾ ಇದ್ದಾರೆ ನೋಡಿ. ಆದರೂ ನಾನು ಒಂದು ಡಿಶ್ ಮಾಡಬೇಕು ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಂದು ಫುಲ್ ಕೋಳಿ ತೊಗೊಂಬಂದಿದ್ದಾರೆ, ಅದರಲ್ಲಿ ಫುಲ್ಲು ಕಬಾಬ್ ಮಾಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಸ್ವಲ್ಪ ಪುದೀನ ಗ್ರೇವಿ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನು. ಅವ್ರು ಕಬಾಬಿಗೆ ಇವಾಗ ಮ್ಯಾರಿನೇಟ್ ಮಾಡ್ಕೊಂಡ್ಬಿಡ್ತಾರೆ. ಅವರು ಎಲ್ಲನೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಮನೇಲೇ ಮಾಡ್ಕೋಬೇಕು ಅಂತೇಳಿ ಮಾಡ್ಕೊಳ್ತಾ ಇದ್ದಾರೆ. ಹೊರಗಡೆ ಅದಷ್ಟು ಟೇಸ್ಟ್ ಇರೋಲ್ಲ, ಮನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಚೆನ್ನಾಗಿರುತ್ತೆ ಅಂತ ಅದನ್ನು ಅವಾಗಲಿಂದ ಕುತ್ಕೊಂಡು ಪೇಷನ್ಸಿಂದ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾರೆ. ಇರಿ ತೋರಿಸ್ತೀನಿ. ಎಲ್ಲ ಮಸಾಲೆನೂ ಇಲ್ಲಿಲ್ಲೇ ಸಿಗುತ್ತೆ ಕೈಗೆ ಅಲ್ವಾ. ಕಿಚನ್ ಚಿಕ್ಕದಾಗಿರೋದ್ರಿಂದ ಎಲ್ಲ ಈಸಿಯಾಗಿ ಹುಡ್ಕೊಂಡು ಎತ್ತಿಟ್ಕೊಂಡ್ಬಿಡ್ಬೋದು. ದೊಡ್ಡದಾಗಿದ್ದರೆ ಒಂಥರ ಎಲ್ಲ ಸೇರಿಕೊಂಡು ಅಡುಗೆ ಮಾಡ್ಬೋದು. ಆದರೆ ನಮ್ಮನೇಲಿ ಒಂದಿಬ್ಬರು ನಿಂತ್ಕೊಳ್ಬೋದು ಅಷ್ಟೇ, ಅದು ಇಕ್ಕಟ್ಟಾಗುತ್ತೆ. ಬಟ್ ಮಾಡ್ಬೋದು. ಇಷ್ಟೆಲ್ಲ ತೊಗೊಂಡಿದ್ದಾರೆ. ಇವಾಗ ಇದನ್ನು ಪೇಸ್ಟ್ ಮಾಡ್ಕೋಬೇಕು, ಬೆಳ್ಳುಳ್ಳಿ ಮತ್ತು ಶುಂಠಿನ. ಇದೇನು ಕಚ್ಚು ಕಬಾಬ್ಗೆನಾ ಇದು ರುಬ್ಕೊಳ್ಳೋದ ನೋಡಿ. ಅದಕ್ಕೆ ಹೇಳಿದ್ದು ಇವರೇ ಒಂಥರ ಡಿಫ್ರೆಂಟಾಗಿ ಮಾಡ್ತಾರೆ ಕಬಾಬ್ನ ಅಂತ. ಇದು ಕಾರ್ನ್ಫ್ಲೋರಾ, ಕಸ್ತೂರಿ ಮೇಥಿ, ಒಂದು ಮೊಟ್ಟೆ, ಕಬಾಬ್ ಪೌಡ್ರ್ ಕೂಡ ತೊಗೊಂಡಿದ್ದಾರೆ. ಇದು ಯಾವ ಹಿಟ್ಟಚ್ಚು? ಅಕ್ಕಿ ಹಿಟ್ಟು ತೊಗೊಂಡಿದ್ದಾರೆ, ಮೈದಾ ಹಾಕ್ತಾ ಇಲ್ಲ. ಇದೇನೋ ಮಸಾಲೆ ಬೇರೆ ಮಾಡಿಟ್ಕೊಂಡಿದ್ದಾರೆ. ನಾನು ಹೇಳಿದ್ನಲ್ಲ ಚಾಟ್ ಮಸಾಲ ಥರ ಮನೇಲೇ ಮಾಡ್ಕೊಳ್ತಾರೆ ಅಂತ, ಅದೇ ಇದು. ಅದೇನ ಅಚ್ಚು? ಅದೇ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರಲ್ಲ, ಬಟ್ ಚೆನ್ನಾಗಿ ಮಾಡ್ತಾರೆ ಅಡುಗೆ ಅಂತ ಬಂದರೆ. ಕಡಿಮೆ ಅಡುಗೆ ಮನೆಗೆ ಬರೋದು, ಬಂದಾಗ ಈ ಥರ ಸ್ಪೆಷಲಾಗಿ ಮಾಡಿಕೊಡೋದು. ಇನ್ನು ಚಿಕನ್ನು ಕೂಡ ತೊಳೆದು ಅವಾಗಲೇ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಇದರಲ್ಲಿ ಡಿವೈಡ್ ಮಾಡ್ಕೋಬೇಕು, ಕಬಾಬ್ಗೆ ಯಾವ್ದು ಬೇಕು ಮತ್ತು ಗ್ರೇವಿಗೆ ಯಾವ್ದು ಬೇಕು ಅಂಥೇಳಿ ಹಾಕ್ಕೊಂಡೆ ಅಂತ. ಇನ್ನು ಆವಾಗಲೇ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಅಂಥೇಳಿ ಪುದೀನ ಕೊತ್ತಂಬರಿ ಮೆಣಸಿನ್ಕಾಯಿನ ಎತ್ತಿಟ್ಕೊಂಡಿದ್ರಲ್ವ, ಅದನ್ನೇ ಕೂಡ ಇವಾಗ ಒಂದು ಚಿಕ್ಕ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದಾರೆ. ಇದ್ರ ಜೊತೆಲೆ ಶುಂಠಿ ಬೆಳ್ಳುಳ್ಳಿ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ತಾ ಇದ್ದಾರೆ. ಇದೇನಪ್ಪ ಇವರು ಪುದೀನ ಕೊತ್ತಂಬರಿನ ಕಬಾಬ್ಗೆ ಹಾಕ್ತಾರಾ ಅಂತ ಅಂದ್ಕೊಳ್ತಾ ಇರ್ಬೋದು ನೀವು. ನಿಜವಾಗ್ಲೂ ತುಂಬಾ ಟೇಸ್ಟಾಗಿ ಬಂದಿತ್ತು. ಅಂದರೆ ಅವ್ರು ಅವಾಗವಾಗ ಮಾಡ್ತಾ ಇದ್ದಾಗಲ ಇದೇ ಮೆಥಡಲ್ಲೇ ಮಾಡ್ತಾಯಿದ್ರು. ತುಂಬ ರುಚಿಯಾಗಿರ್ತಿತ್ತು. ಒಂಥರ ಡಿಫ್ರೆಂಟ್ ಫ್ಲೇವರ್ ಅಂತ ಅನ್ನಿಸ್ತಾ ಇರುತ್ತೆ ಕಬಾಬು, ಬಟ್ ತುಂಬಾ ರುಚಿಯಾಗಿರುತ್ತೆ. ಹಾಗಾಗಿ ಇದೇ ಥರ ಮಾಡೋದು. ಇನ್ನು ಮೊಸರನ್ನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದಾರೆ. ಇದಕ್ಕೆ ನೀರೇನು ಹಾಕ್ಕೊಳ್ಬಾರ್ದು. ಒಂದು 2-3 ಸ್ಪೂನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದಾರೆ. ಇನ್ನು ಇವಾಗ ನುಣ್ಣಗೆ ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿರುತ್ತೆ ಈ ಥರ ಕಬಾಬು. ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ. ಗಂಡ್ಮಕ್ಳು ಅವಾಗವಾಗ ಅಡುಗೆ ಮನೆ ಕಡೆ ಎಲ್ಲ ಬರೋಕ್ಕೆ ಹೋಗಲ್ಲ. ಈ ಥರ ಫ್ರೀ ಆಗಿದ್ದಾಗ ಒಂದ್ಸತಿ ಬಂದು ಏನಾದರೂ ಮಾಡಿದ್ರು ಅಂದರೆ ತುಂಬ ಖುಷಿ ಆಗುತ್ತಲ್ವ. ಹೆಣ್ಮಕ್ಳಿಗೆ ಇಷ್ಟಪಟ್ಟು ತಿಂತಾರೆ. ಆದರೆ ಕೆಲಸ ಜಾಸ್ತಿನೇ ಇರುತ್ತೆ ಹೆಣ್ಮಕ್ಳಿಗೆ. ಯಾಕಂದರೆ ಅವರೆಲ್ಲ ಒಂದು ಸ್ಪೂನಲ್ಲಿ ಮುಗಿಯೋ ಕೆಲಸನ 3 ಸ್ಪೂನ್ ಹಾಕಿರ್ತಾರೆ. ಒಂದು ಪ್ಲೇಟಲ್ಲಿ ಮುಗಿಯೋ ಕೆಲಸನ ಈ 3 ಪ್ಲೇಟ್ ಮುಳುಗಿಸ್ಬಿಟ್ಟಿರ್ತಾರೆ. ಆವಾಗ ಪಾತ್ರೆಗಳು ನಮಗೇನೆ ಜಾಸ್ತಿ ಆಗುತ್ತೆ. ಇಲ್ಲಿ ಮಾಡೋ ಕೆಲಸ ಅಲ್ಲಿ ಮಾಡ್ತೀವಿ, ಅಷ್ಟೇ ಡಿಫ್ರೆನ್ಸ್, ಇನ್ನೇನೂ ಇಲ್ಲ. ಕೆಲವೊಂದು ಗಂಡ್ಮಕ್ಳಿಗೆ ಅಡುಗೆ ಅಷ್ಟೊಂದು ಬರೋದಿಲ್ಲ. ಆವಾಗ ಹೆಣ್ಮಕ್ಳಿಗೆ ಬೇಜಾರು ಅನ್ನಿಸ್ತಾ ಇರುತ್ತೆ. ನಮ್ಮ ಯಜಮಾನರು ಅಡುಗೆ ಕಲ್ತಿದ್ರೆ ಚೆನ್ನಾಗಿತ್ತಲ್ವ, ನಂಗೆ ಹುಷಾರಿಲ್ಲದೆ ಇದ್ದಾಗಲಾದರೂ ಒಂದು ಸ್ವಲ್ಪ ರಸಮ್ಮನೋ ಬೇಳೆ ಸಾರನೋ ಕೊಟ್ಟರೆ ಸಾಕಿತ್ತು ಅಂತ ಅನಿಸುತ್ತೆ. ಆದರೆ ಇದು ಚಿಕ್ಕವರಿಂದನೇ ಅಪ್ಪ ಅಮ್ಮನ ಮನೆಯಲ್ಲಿ ಗಂಡ್ಮಕ್ಳು ಸ್ವಲ್ಪ ಅಮ್ಮಂಗೆ ಹೆಲ್ಪ್ ಮಾಡೋರಾಗಿದ್ದರೆ ಖಂಡಿತವಾಗ್ಲೂ ಅಡುಗೆನ ಕಲ್ತಿರ್ತಾರೆ. ಹಾಗಾಗಿ ಅಜ್ಜನೂ ಕೂಡ ಅಡುಗೆಗಳನ್ನೆಲ್ಲ ಚೆನ್ನಾಗೇ ಕಲ್ತಿದ್ದಾರೆ. ಅಮ್ಮನ ಮನೇಲಿದ್ದಾಗ ಅವರು ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ರು. ಅಮ್ಮಂಗೆ ಸ್ವಲ್ಪ ಏಜ್ ಆಗಿಬಿಟ್ಟಿತ್ತು, ಕಾಲು ಶುಗರ್ ಬಂದು ಕಾಲು ಪೇನ್ ಎಲ್ಲ ಬರ್ತಾ ಇತ್ತಲ್ವ. ಹಾಗಾಗಿ ಫ್ರೀ ಟೈಮ್ ಇದ್ದಾಗೆಲ್ಲ ಅಮ್ಮಂಗೆ
ನಂಗೆ ಅಡುಗೆ ಮಾಡಿ ಹೆಲ್ಪ್ ಮಾಡ್ತಾಯಿದ್ರು. ಹಾಗಾಗಿ ಅಡುಗೆನ ಕಲ್ತಿದ್ದಾರೆ. ಚೆನ್ನಾಗೂ ಕೂಡ ಅಡುಗೆ ಮಾಡ್ತಾರೆ. ಇಲ್ಲಾಂದಿದ್ರೆ ನನ್ನ ಬಾಣಂತನ ಎಲ್ಲ ಎಲ್ಲಿ ಮಾಡೋಕ್ಕಾಗ್ತಿತ್ತಲ್ವ, ಅವರೇ ನನ್ನ ಬಾಣಂತನ ಮಾಡಿದ್ದು. ಅಡುಗೆಗಳನ್ನೆಲ್ಲ ಆವಾಗ ತುಂಬ ರುಚಿಯಾಗಿ ಮಾಡಿಕೊಡ್ತಾಯಿದ್ರು. ಇವಾಗ ಬಿಟ್ಟಿರೋದ್ರಿಂದ ಅವರು ಸ್ವಲ್ಪ ಅಡುಗೆ ಕಡೆ ಗಮನ ಇಲ್ಲ, ಮರ್ತೋಗ್ಬಿಟ್ಟಿರ್ತಾರೆ. ಇನ್ನು ಇವಾಗ ಆವಾಗಲೇ ರುಬ್ಬಿಟ್ಕೊಂಡಿದ್ರಲ್ವ ಮಸಾಲೆ, ಅದಕ್ಕೇ ಒಂದು ಮೊಟ್ಟೆ ಒಡೆದು ಹಾಕ್ಕೊಳ್ತಾ ಇದ್ದಾರೆ. ಒಂದು ಅರ್ಧ ನಿಂಬೆಹಣ್ಣು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಕಬಾಬ್ ಪ್ಯಾಕೆಟ್ನು ಕೂಡ 2 ಹಾಕ್ಕೊಳ್ತಾ ಇದ್ದಾರೆ. 1 ಹಾಕೊಬೋದು, ಅಷ್ಟೊಂದು ಚೆನ್ನಾಗಿ ಕೋಟಿಂಗ್ ಇರಲ್ಲ ಮತ್ತು ಟೇಸ್ಟು ತುಂಬ ಚೆನ್ನಾಗಿರಲ್ಲ ಅಂತ ಹೇಳ್ತಾ ಇದ್ರು ಅವರು. ಹಾಗಾಗಿ 2 ಹಾಕ್ಕೊಳ್ತಾ ಇದ್ದಾರೆ. ನಾನು ಯಾಕಂದರೆ ಇದೆಲ್ಲ ಮನೆಯಲ್ಲೇ ಹೋಮ್ ರೆಮಿಡಿ ಹೇಗೆ ಮಾಡಿಕೊಂಡ್ರೆ ಬೆಟರ್ ಅಂತ ಹೇಳಿ ನಾನು ಮನೆಯಲ್ಲೇ ಇರೋದನ್ನೇ ಮಾಡ್ಕೊಳ್ತೀನಿ. ಅವ್ರಿಗೆಲ್ಲ ನಾನು ಕಂಡೀಷನ್ ಮಾಡೋಕ್ಕೆ ಹೋಗಲ್ಲ. ಅವ್ರಿಗೆ ಹೆಂಗೆ ಇಷ್ಟನೋ ಹಂಗೆ ಮಾಡಲಿ, ಮಾಡ್ತಾ ಇರೋದೇ ಅಪರೂಪಕ್ಕೆ. ನಾವು ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಅಂದರೆ ಇನ್ನೊಂದ್ಸತಿ ಕಿಚನ್ ಕಡೆಗೂ ಬರಲ್ಲ, ಇರಿಟೇಟ್ ಮಾಡ್ಕೊಬಿಡ್ತಾರಲ್ವ. ಹಾಗಾಗಿ ನಾನೇನು ಹೇಳೋಕ್ಕೆ ಹೋಗಲ್ಲ. ಅವ್ರಿಗೆ ಇಷ್ಟ ಬಂದಂಗೆ ಮಾಡಲಿ, ಒಂದಿನ ತಿಂದರೆ ಏನಾಗ್ಬಿಡಲ್ಲ ಅಂಥೇಳಿ ನಾನು ಕೂಡ ಸುಮ್ಮನಾಗ್ಬಿಟ್ಟೆ. ಇನ್ನು ಇದಕ್ಕೇ ಇವಾಗ ಅಕ್ಕಿ ಹಿಟ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಅಜ್ವಾಯಿನು ಕಸ್ತೂರಿ ಮೇಥ್ನು ಕೂಡ ಕೈಯಲ್ಲೇ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದಾರೆ. ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿರುತ್ತೆ ಕರಿಬೇವನ್ನ ಹಾಕ್ಕೊಳ್ಳೋದು. ಇದಕ್ಕೆ ಸ್ವಲ್ಪ ಎಳ್ಳನ್ನು ಕೂಡ ಹಾಕ್ಕೊಳ್ತಾ ಇದ್ದೆ ನಾನು ಮಾಡೋವಾಗ. ಅಚ್ಚು ಎಳ್ಳೇನು ಬೇಡ, ಇದೇ ಮಸಾಲೆ ಜಾಸ್ತಿ ಆಗೋಯ್ತು ಅಂಥೇಳಿ ಅಷ್ಟೇ ಮಾಡ್ತಾಯಿದ್ದಾರೆ. ನಾನು ಉಪ್ಪು ಕೂಡ ನೋಡಿಕೊಂಡು ಹಾಕ್ಕೊಳ್ತಾ ಇದ್ದಾರೆ, ಯಾಕಂದರೆ ಮಸಾಲೆ ಹಾಕಿದ್ದಾರಲ್ವ ಅದರಲ್ಲೂ ಕೂಡ ಉಪ್ಪು ಇರುತ್ತೆ. ಹಾಗಾಗಿ ಇನ್ನು ಒಂದು ಅರ್ಧ kg ಚಿಕನ್ನ ಚೆನ್ನಾಗಿ ಅದರಲ್ಲಿ ಹಾಕಿ ಕಲಸಿ ಮ್ಯಾರಿನೇಟ್ ಮಾಡೋಕ್ಕೆ ಎತ್ತಿಟ್ಕೊಂಡ್ರು. ನಾನು ಆವಾಗಲೇ ಹೇಳಿದೆ ಅಲ್ವಾ, ಚಾಟ್ ಮಸಾಲ ಥರ ಮನೇಲೇ ಒಂದು ಮಸಾಲೆ ಮಾಡ್ಕೊಂಡಿದ್ರು, ತುಂಬ ಚೆನ್ನಾಗಿರುತ್ತೆ. ಅಂದರೆ ಮೇಲ್ಗಡೆ ಉದಿಸ್ಕೊಳ್ಳೋಕ್ಕೆ ಕಬಾಬ್ಗೆ ಅಂಥೇಳಿ ಮಾಡ್ಕೊಂಡಿದ್ರಲ್ವ ಅದು. ಅದಕ್ಕೆ ಗರಂ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿ, ಸ್ವಲ್ಪ ಪೆಪ್ಪರ್ ಪುಡಿನ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ ಅಷ್ಟೇ. ತುಂಬಾ ರುಚಿಯಾಗಿರುತ್ತೆ ಮೇಲ್ಗಡೆ ಉದಿಸ್ಕೊಂಡು ತಿನ್ನೋದಕ್ಕೆ. ಇನ್ನು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿ ಅಂಥೇಳಿ ಅಚ್ಚು ಎತ್ತಿಟ್ಬಿಟ್ಟು ಆಚೆ ಕಡೆ ಹೋದರು. ಇನ್ನು ನಾನು ಕೂಡ ಗ್ರೇವಿ ಮಾಡ್ಕೊಳ್ಳೋಣ ಅಂಥೇಳಿ ಚಿಕನ್ಗೆ ಇವಾಗ ಮೊಸರು, ಗರಂ ಮಸಾಲ, ಸ್ವಲ್ಪ ಅರಿಶಿನ ಪುಡಿ, ಉಪ್ಪನ್ನ ಹಾಕಿ ಮ್ಯಾರಿನೇಟ್ ಆಗೋಕ್ಕೆ ಒಂದು 20 ನಿಮಿಷದವರೆಗೂ ನೆನಿಲಿ ಅಂಥೇಳಿ ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನು ಮಸಾಲೆನ ರುಬ್ಕೊಳ್ಳೋಕ್ಕೆ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಸ್ವಲ್ಪ ಸೋಂಪು, ಒಂದು ಸ್ವಲ್ಪ ಮೆಣಸು, ಒಂದು 2 ಚಕ್ಕೆ, 2 ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಮಸಾಲೆ. ತರಿ ತರಿ ಆದರೆ ಅಷ್ಟೊಂದು ಗ್ರೇವಿ ಚೆನ್ನಾಗಿ ಬರಲ್ಲ. ಇನ್ನು ಕೊಬ್ಬರಿನೂ ಕೂಡ ಒಂದು 1/4 ಚಿಪ್ಪಷ್ಟು ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಮಾಡಿದಾದ್ಮೇಲೆ ಸ್ವಲ್ಪ ಗೋಡಂಬಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 10ರಿಂದ 12 ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಹಾಕ್ಕೊಳ್ಳೋದ್ರಿಂದ ಗ್ರೇವಿ ತುಂಬ ಥಿಕ್ನೆಸ್ ಆಗಿ ಬರುತ್ತೆ. ಹಾಗಾಗಿ ಇನ್ನಿವಾಗ ಒಂದು ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಹಾಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಪುದೀನ ಗ್ರೇವಿ. ಹಾಗಾಗಿ ನಾನು ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಒಂದು 2 ಗಡ್ಡೆ ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಂಡು ಕೆಂಪಗಾಗೋ ತನಕ ಹುರಿದ್ಬಿಟ್ಟು ನೆನೆಸಿಟ್ಕೊಂಡಿದ್ವಲ್ಲ ಚಿಕನ್ನು, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಬಿಟ್ಕೊಂಡು ಡ್ರೈ ಆಗಬೇಕು ನೀರು, ಅಲ್ಲಿವರೆಗೂ ಹಾಗೇ ಫ್ರೈ ಮಾಡಿಕೊಂಡು ಅದಾದಮೇಲೆ ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ಲ ಮಸಾಲೆ, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಟೊಮೊಟೊ ಏನೋ ಹಾಕಲಿಲ್ವಲ್ಲ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಟೊಮೊಟೊನ ಫ್ರೈ ಮಾಡೋವಾಗ ಹಾಕಿದ್ರೆ ಗ್ರೇವಿ ಎಲ್ಲ ಕಲರ್ ಚೇಂಜ್ ಆಗಿಬಿಡುತ್ತೆ, ಕೆಂಪು ಆಗಿಬಿಡುತ್ತೆ. ಹಾಗಾಗಿ ನಾನು ಮಸಾಲೆ ಎಲ್ಲ ಸೇರಿಸಿದ ಮೇಲೆ ಒಂದು ದೊಡ್ಡ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಇವಾಗಲೇ ಉಪ್ಪು ಹಾಕ್ಕೊಂಡು ಸ್ವಲ್ಪ ಚಿಕನ್ ಮಸಾಲನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಾದಮೇಲೆ ಲೋ ಫ್ಲೇಮಲ್ಲಿ ಒಂದು 15ರಿಂದ 20 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಅದೇ ಗ್ಯಾಪಲ್ಲೇ ನಾನು ಪಾತ್ರೆಗಳನ್ನೂ ತೊಳ್ಕೊಂಡ್ಬಿಡ್ತೀನಿ, ಯಾಕಂದರೆ ಜಾಸ್ತಿ ಆದಮೇಲೆ ತೊಳೆಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅಲ್ಲಿ ಸ್ಪೇಸು ಕೂಡ ಜಾಸ್ತಿ ಇಲ್ಲ ನನಗೆ ಪಾತ್ರೆ ತೊಳೆದಿರೋದನ್ನು ಎತ್ತಿಟ್ಕೊಳ್ಳೋಕ್ಕೆ. ಹಾಗಾಗಿ ಸ್ವಲ್ಪ ಇದ್ದಾಗಲೇ ಈ ಥರ ತೊಳ್ಕೊಂಡ್ಬಿಡ್ತೀನಿ. ಇನ್ನು ಊಟ ಎಲ್ಲ ಮುಗಿದ ಮೇಲೆ ಜಾಸ್ತಿ ಆಗಿಬಿಡುತ್ತಲ್ವ, ಇವಾಗ ಇನ್ನೇನೇನಿದೆ ಅದೆಲ್ಲ ತೊಳೆದಿಟ್ಕೊಂಡ್ಬಿಟ್ರೆ ಊಟ ಆದಮೇಲೆ ಸ್ವಲ್ಪ ಆಗುತ್ತೆ, ಅದನ್ನು ಆವಾಗ ಆರಾಮಾಗಿ ತೊಳ್ಕೊಬೋದು. ಈ ಕಡೆ ನೋಡ್ತಾ ಇದ್ದೀರಲ್ವ ಎಷ್ಟು ನೀಟಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಿದೆ ಗ್ರೇವಿ ಅಂದಾಗ ಪರ್ಫೆಕ್ಟಾಗಿ ಬೆಂದಿದೆ ಅಂತಲೇ ಅರ್ಥ. ಹಸಿ ಸ್ಮೆಲ್ಲು ಕೂಡ ಹೋಗಿರುತ್ತೆ. ತುಂಬಾ ರುಚಿಯಾಗಿತ್ತು ಇವತ್ತು ಗ್ರೇವಿ. ಇನ್ನು ಇದಕ್ಕೆ ಲಾಸ್ಟಲ್ಲಿ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು. ಹಾಗಾಗಿ ನಾನು ಯಾವುದೇ ಥರದ ನಾನ್ ವೆಜ್ ಮಾಡಿದ್ರೂ ಲಾಸ್ಟಲ್ಲಿ 1 ಸ್ಪೂನು ತುಪ್ಪನ ಖಂಡಿತವಾಗ್ಲೂ ಹಾಕ್ತೀನಿ. ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನು ನಾನು ಈ ಕಡೆ ಮುದ್ದೆನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ನೀರನ್ನ ಇಟ್ಬಿಟ್ಟು ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಉಗುರು ಬೆಚ್ಚಗಿರೋವಾಗಲೇ ಒಂದು ಸೌಟಷ್ಟು ಹಸಿಟ್ಟನ್ನ ಹಾಕಿ ಚೆನ್ನಾಗಿ ಗಂಜಿ ಥರ ಕುದಿಸ್ಕೋಬೇಕಾಗುತ್ತೆ. ನಮ್ಮೂರ ಸೈಡು ಈ ಥರನೇ ಮಾಡೋದು. ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರಲ್ವ ಮುದ್ದೆನ. ನಮ್ಮೂರ ಸೈಡಲ್ಲಿ ಇದೇ ಥರ ಅಭ್ಯಾಸ ಆಗಿರೋದು ನನಗೆ, ಹಾಗಾಗಿ ಮಾಡ್ತಾಯಿದ್ದೀನಿ. ಜೋಳದ ಮುದ್ದೆ ಬೇಕೇ ಬೇಕು ಅಂತ ಹನಿ ಕೇಳ್ತಾ ಇದ್ಲು, ಹಾಗಾಗಿ ಇವತ್ತು ಜೋಳದ ಮುದ್ದೆ ಮಾಡೋ ಪ್ಲ್ಯಾನ್ ಆಯಿತು. ಇಲ್ಲಾಂದರೆ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೆ, ಗ್ರೇವಿಗೆ ಚಪಾತಿ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಇನ್ನು ಚೆನ್ನಾಗಿ ನೀರು ಕುದ್ದ ಮೇಲೆ ಅಂದರೆ ಅದು ಗಂಜಿ ಥರ ಆಗುತ್ತೆ. ಅದಾದಾದ್ಮೇಲೆ ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿಗೆ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಕೈ ಬಿಡ್ದೇ ತಿರುಗಿಸ್ಕೊಂಡು ಮುದ್ದೆನ ಇದು ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಒಂದು ಮುಚ್ಚಳ ಮುಚ್ಚಿ ಒಂದು 10ರಿಂದ 15 ನಿಮಿಷ ದಮ್ಮಕ್ಕಿಟ್ಟೆ. ಈ ಕಡೆ ಅಚ್ಚುನು ಕೂಡ ಕಬಾಬ್ನ ಸುಟ್ಕೊಳ್ತಾ ಇದ್ದಾರೆ. ತುಂಬ ರುಚಿಯಾಗಿ ಬಂದಿತ್ತು ಕಬಾಬು ಕೂಡ. ಇನ್ನು ಮುದ್ದೆ ನೋಡ್ತಾ ಇದ್ದೀರಲ್ವ, ಇವಾಗ ಇದು ದಮ್ಮಿದೆ. ಇದನ್ನೇ ಇವಾಗ ನಾನು ಮತ್ತೆ ಮುಚ್ಚಳ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಸಾಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮುದ್ದೆ ಕಟ್ಟಬೇಕಲ್ವ ಅದಕ್ಕೋಸ್ಕರ. ಇನ್ನು ಮುದ್ದೆನೂ ನಾನು ಯಾವುದೇ ಥರ ಪ್ಲೇಟ್ ಮೇಲೆ ಹಾಕ್ಕೊಂಡು ತಿರುಗಿಸ್ಕೊಳ್ಳಲ್ಲ. ಇದು ಒಗ್ಗರಣೆ
ಒಗ್ಗರಣೆ ಹಾಕ್ಕೊಳ್ಳೋ ಪ್ಯಾನು ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮುದ್ದೆನ ಉಂಡೆ ಕಟ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತಲ್ವ, ಸಾಫ್ಟಾಗಿ. ತುಂಬ ಗಟ್ಟಿ ಇದ್ದರೆ ಮಕ್ಕಳು ತಿನ್ನಲ್ಲ, ಅಭ್ಯಾಸ ಆಗಿಬಿಟ್ಟಿದೆ ಅವ್ರಿಗೆ. ಬೇರೆ ಕಡೆ ಹೋದರೆ ಮುದ್ದೆಗಳನ್ನೇ ತಿನ್ನಲ್ಲ, ಯಾಕಂದರೆ ಗಟ್ಟಿ ಇರುತ್ತಲ್ವ. ಹಾಗಾಗಿ ನಮ್ಮ ಮನೇಲಿ ಮಾಡಿದ್ರೆ ಆರಾಮಾಗಿ ಒಂದು ಮುದ್ದೆನ ಖಾಲಿ ಮಾಡ್ತಾರೆ. ಹನಿನೂ ಕೂಡ ಇಷ್ಟಪಟ್ಟು ತಿಂತಾಳೆ, ಲಯನೂ ಕೂಡ ಇಷ್ಟಪಟ್ಟು ತಿಂತಾಳೆ. ಆದರೆ ಸಾಂಬಾರಲ್ಲಿ ತಿನ್ನೋ ಅಭ್ಯಾಸ ಇಲ್ಲ ಅವಳಿಗೆ. ಸೊಪ್ಪು ಸಾರು ಮಾಡಿದ್ರೆ ಮಾತ್ರ ಮುದ್ದೆ ತಿಂತಾಳೆ. ಸೊಪ್ಪು ಸಾರಲ್ಲಿ ಬೇರೆ ಸಾಂಬಾರಲ್ಲಿ ಮುದ್ದೆನೇ ತಿನ್ನಲ್ಲ. ಹಾಗೆ ಕೊಟ್ಟರೆ ತಿಂತೀನಿ, ಇಲ್ಲ ಹಾಲಲ್ಲಿ ತಿಂತೀನಿ ಅಂತ ಇರ್ತಾಳೆ. ಇನ್ನು ಕಬಾಬು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ಆವಾಗಲೇ ಚಾಟ್ ಮಸಾಲನೂ ಕೂಡ ಅವರು ಹಾಕಿದ್ರು, ಆದರೆ ನಾನು ಕ್ಲಿಪ್ ತೊಗೊಳ್ಳೋದು ಮರ್ತೋದೆ ಈ ಕಡೆ ಮುದ್ದೆ ಮಾಡುವಾಗ. ಒಟ್ಟಿನಲ್ಲಿ ಇವತ್ತಿನ ಮಧ್ಯಾಹ್ನದ ಊಟ ಈ ಥರ ಇತ್ತು. ಅಚ್ಚು ಕೂಡ ಕಬಾಬ್ನ ಟೇಸ್ಟ್ ಮಾಡಿ ಹೇಳ್ತಾ ಇದ್ದಾರೆ ಹೇಗೆ ಬಂದಿದೆ ಅಂತೇಳಿ. ಅದನ್ನು ಮುರಿದುಬಿಟ್ಟು ಕೊಡೋದು ತೋರಿಸ್ತಾ ಇದ್ದಾರಲ್ವ. ಮೇಲೆ ಕ್ರಿಸ್ಪಿಯಾಗಿದೆ, ಒಳಗಡೆ ಸ್ವಲ್ಪ ಜ್ಯೂಸಿಯಾಗಿ ಚೆನ್ನಾಗಿದೆ. ಲಯ ಅಂತೂ ಫುಲ್ ಖುಷಿಯಾಗಿ ಕಬಾಬ್ ತಿಂತಾ ಇದ್ಲು, ಯಾಕಂದರೆ ನಾನ್ ವೆಜ್ಜಲ್ಲಿ ಅವಳು ಕಬಾಬ್ ಒಂದು, ಇಲ್ಲಾಂದರೆ ಗ್ರೇವಿ ಮಾತ್ರ ನೆಕ್ಕೊಂಡು ತಿಂತಾಳೆ. ಆ ಥರ ಬುದ್ಧಿ ಅವಳಿಗೆ. ಇವಾಗ ಊಟ ಮಾಡೋದ್ರೆ ನನಗೆ ಇಷ್ಟ ಇಲ್ಲ ಸಾಂಬಾರು ಅಂತೆಲ್ಲ ಹೇಳ್ಕೊಂಡು ಕೂತಿದ್ಲು. ಯಾಕೆ ಇಷ್ಟ ಇಲ್ಲ ಅಂದರೆ, ನೀನು ಮುದ್ದೆ ಜೊತೆ ತಿಂತಾ ಇದೆಯಲ್ವ, ಅದಕ್ಕೆ ನನಗೆ ಇಷ್ಟ ಇಲ್ಲ ಅಂಥೇಳಿ ಹೇಳ್ತಾ ಇದ್ಲು. ಇನ್ನು ಅಚ್ಚು ಮನೇಲಿದ್ರೆ ನಾವು ಎಲ್ಲರೂ ಇದೇ ಥರ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು. ಊಟ ಆದಮೇಲೆ ಮಜ್ಜಿಗೆ ಬೇರೆ ಮಾಡಿಕೊಂಡು ಮಸಾಲೆ ಮಜ್ಜಿಗೆನ ಕುಡಿತಾ ಇರೋದು. ಮಜ್ಜಿಗೆ ಮಾಡಿದ್ಯಾರು? ಕರ್ಬೇವೆಲ್ಲ ಒಗ್ಗರಣೆ ಹಾಕೋರೆ ಅಂದರೆ ಅಲ್ಲ ನೀನೇ ಇರ್ತಾಳೆ. ಮಿಕ್ಸಿಯಲ್ಲಿ ಮಾಡಿದ್ರು ಅಚ್ಚು ಮಜ್ಜಿಗೆನ ಡ್ರೂ ಅನ್ಸಿದ್ರ ಮೊಸರನ್ನ ನೀರು ಹಾಕ್ಬಿಟ್ಟು. ಈಸಿ ಮೆಥಡ್. ಬೇಡಲ್ಲ ನಿಂಗೆ ಮಜ್ಜಿಗೆ? ಚೆನ್ನಾಗಿ ಮಾಡಿದ್ದಾರೆ ಹನಿಯವರು. ಅಂಗಡಿ ಮಜ್ಜಿಗೆ ಥರನೇ ಇದೆ. ತಂದಿದ್ದಲ್ಲ ಮಾಡಿದ್ದು, ಹನಿ ಮಾಡಿದ್ದಂತೆ ಮಜ್ಜಿಗೆ. ನಾನು ಕೇಳೋಕ್ಕೆ ಮುಂಚೆ ಹೇಳ್ಬಿಟ್ಟೆ. ಲಯ ಕಬಾಬ್ ಹೆಂಗಿದೆ ಲಯ? ಚೆನ್ನಾಗಿದೆಯಾ? ನಿಂಗೆ ಇಷ್ಟನ ಕಬಾಬ್ ಅಂದರೆ? ಸಾಂಬಾರು ಮಾತ್ರ ಯಾಕೆ ಮುದ್ದೆ ಜೊತೆ ತಿನ್ನಲ್ಲ? ಮುದ್ದೆ ಜೊತೆ ಇಷ್ಟ ಆಗಲ್ವ ನಿನಗೆ? ಯಾಕೆ? ಬರೀ ಹಂಗೆ ನೆಕ್ಕೋತಾ ಇರ್ತೀಯ ಯಾವಾಗಲೂ? ನೀನೆ. ನಾನು ಅಲ್ಲಿ ಮಾಡೋವಾಗ ನೀನು ಆಲ್ರೆಡಿ ಪ್ಲೇಟಲ್ಲಿ ಹಾಕೊಂಡು ನೆಕ್ಕೋತಾ ಇದ್ದೆ ತಾನೆ, ಕೊಡು ಕೊಡು ಅಂತೇಳಿ. ಹಾಗೆ ಚೆನ್ನಾಗಿತ್ತ ಹೋಗ್ಲಿ ಉಜ್ಜು? ಮತ್ತೆ ಏನು ಸಮಾಚಾರ? ಹಾಂ, ಹೌದಾ? ಥ್ಯಾಂಕ್ ಯು. ಗೋಡೆ ಮೇಲೆ ನೋಡು ಯಾವ ರೇಂಜಿಗೆ ಗೀಚಾಡಿದೀಯಾ. ಯಪ್ಪ ಬರ್ತಾರಿರು ಓನರ್ ಅಜ್ಜಿ ಬಂದು. ಯೋ ದೇವ್ರೆ, ಇನ್ಯಾರು? ನಾವಾ? ಇಷ್ಟ. ಬರ್ತಾರೆ ತಗೋ, ಹೇಳ್ತೀನಿ ಇವತ್ತು. ಈ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಹಾಂ, ಹಲೋ, ಈ ಕಡೆ ನೋಡು. ಇವಾಗ ಈ ಕಡೆ ಬಾ. ಇವಾಗ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ನಮಿತಕ್ಕಂಗೆ ಹೋಗಿ ತೋರಿಸ್ತೀನಿ. ಲಯನೇ ಇದೆಲ್ಲ ಮಾಡಿರೋದು, ಅವಳನ್ನ ಜೈಲಿಗೆ ಹಾಕ್ರಿ ಅಂತೀನಿ. ಬೇಡ ನನಗೆ, ನೀನು ಈ ಥರ ಎಲ್ಲ ಗೋಡೆ ಮೇಲೆ ಗೀಚ್ತೀಯಲ್ಲ, ಬೇಡ. ಜೈಲಲ್ಲಿ ಇದ್ಬಿಡು ಹೋಗಿ. ವರ್ಷದ್ರೆಲ್ಲ ಹೋಗಲ್ವಲ್ಲ ಅದು. ಅದು ಇವಾಗ ನವಿತಾ ಆಂಟಿಗೆ ಏನಂತ ಹೇಳ್ತೀಯ? ಪೊಲೀಸ್ಗೆ ಯಾಕೆ ಸುಳ್ಳು ಹೇಳ್ತೀಯ? ನಾವು ಹೇಳ್ತೀವಲ್ಲ ಸಾಕ್ಷಿಗೆ ಲಯನ ಗೀಚಿರೋದು ಅಂತ. ಏನು ಬೇಡ ಹೇಳ್ತೀನಿ, ನೀನೇ ಗೀಚಿದ್ದು ಅಂತ. ನೀನು ಹಾಕ್ತಾರೆ ಜೈಲಿಗೆ, ನೀನೇನು ಯಾಕೆ ಹಾಕಲ್ಲ? ಗೊತ್ತಿಲ್ಲ ಅದು ಯಾಕೆ ಮಕ್ಕಳು ಇಷ್ಟೊಂದು ಗೋಡೆ ಮೇಲೆ ಗೀಚ್ತಾರೆ ಅಂಥೇಳಿ. ನಮ್ಮ ಹನಿನೂ ಕೂಡ ಚಿಕ್ಕವಳಿರುವಾಗ ಇದೇ ಥರ ಗೀಚ್ತಾ ಇದ್ಲು. ಲಾಸ್ಟ್ ಇಯರು ಪೇಂಟ್ ಎಲ್ಲ ಮಾಡಿಸಿದ್ವಿ, ಸ್ವಲ್ಪ ಬೆಟರ್ ಆಗಿತ್ತು ಗೋಡೆ ಎಲ್ಲ. ಇವಾಗ ಲಯ ಇದೇ ಥರ ಮಾಡಿದ್ದಾಳೆ. ಅದು ಯಾವ ಗ್ಯಾಪಲ್ಲಿ ಈ ಥರ ಮಾಡ್ತಾರೆ ಮಕ್ಕಳು ಅನ್ನೋದೇ ಗೊತ್ತಾಗಲ್ಲಪ್ಪ. ಎಷ್ಟು ಗೋಡೆ ಗಲೀಜು ಮಾಡಿಬಿಟ್ಟಿದ್ದಾಳೆ. ಅದನ್ನೇ ಇವತ್ತೆಲ್ಲ ಚೆಕ್ ಮಾಡಿ ನೋಡ್ತಾ ಇದ್ವಿ. ಇನ್ನು ನಿಮ್ಮ ಮನೇಲೂ ಯಾರಾದರೂ ಮಕ್ಕಳಿದ್ರೆ ಕಮೆಂಟ್ ಮಾಡಿ, ನಿಮ್ಮ ಮನೇಲೂ ಇದೇ ಥರನ ಗೋಡೆಗೆಲ್ಲ ಗೀಚೋದು ಮಕ್ಕಳು ಅಂಥೇಳಿ, ಅಥವಾ ನಮ್ಮ ಲಯನೇ ಹಿಂಗೆ ಗೊತ್ತಿಲ್ಲ ನನಗೆ. ಇನ್ನು ವೀಡಿಯೋನೂ ಕೂಡ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.